डिस्ट्रिक्ट चिंतामणी टाउನಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈ ಮರ್ಡರ್ ಕೇಸ್ ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ನಡೆದಿದೆ. ನಮ್ಮ ಮಾಹಿತಿ ಪ್ರಕಾರ ಈ ಕೇಸಲ್ಲಿ ವಿಕ್ಟಿಮ್ ಅರ್ಬಾಜ್ ಅರೌಂಡ್ 23 ಇಯರ್ಸ್ ಏಜ್ ಅವರು ಒಂದು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಅಡ್ಜಸೆಂಟ್ ಅಂಗಡಿಯಲ್ಲಿ ಆರೋಪಿ ಫರಾದ್ ಅವರು ಕೂಡ ಅರೌಂಡ್ ಸೇಮ್ ಏಜ್ ಇದೆ ಅವರದು. ಅವರು ಕೂಡ ಫ್ರೂಟ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿತ್ತು. ಈ ಇಬ್ಬರು ಜನದು ರೆಗ್ಯುಲರ್ ಆಗಿ ಏನಾದರೂ ಮಾತುಕತೆ ನಡ್ತಾ ಇತ್ತು. ಮತ್ತು ಏನು ಸಿಲಿ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಏನು ಸಣ್ಣ ಪುಟ್ಟ ಗಲಾಟೆ ಮಾಡ್ತಾಯಿತ್ತು. ಇವತ್ತು ಏನಾದರೂ ಸೀರಿಯಸ್ ಆಗಿ ಅವರು ಬಂದು ಈ ಸೀಸರಿಂದ ಕೆಚಿಯಿಂದ ನೆಕ್ ಮೇಲೆ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಫರಾದ್ ಅರ್ಬಾಜ್ಗೆ. ಈ ಕಾರಣ ಬಗ್ಗೆ ಅರ್ಬಾಜ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು. ಈ ಕೇಸಲ್ಲಿ ಆರೋಪಿ ಯಾರಿದ್ದಾರೆ ಫರಾದ್ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾವುದು ಎಂಗಲಿದೆ ಈ ಕೇಸಲ್ಲಿ ಅದನ್ನು ಕೂಡ ಬೇಗ ಪತ್ತೆ ಮಾಡಿ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ. ಅದು ಈಗ ಸಿನ್ಸ್ ಈವ್ನಿಂಗ್ ಆಗಿದೆ, ಈಗ ಕ್ಲಿಯರ್ ಆಗಿ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲ ಅಂಗಡಿದವರು ಕೂಡ ಅವ್ರದ್ದು ಅಂಗಡಿ ಓನರ್ ಮತ್ತು ಫ್ರೆಂಡ್ಸ್ ವಗೇರ ಕೂಡ ಅದೇ ಹೇಳ್ತಾ ಇದ್ದಾರೆ. ಬಟ್ ಬೇರೆ ಯಾವುದು ವಿಷಯ ಇದೆ ಅದನ್ನು ನಾವು ಪತ್ತೆ ಮಾಡ್ತೀವಿ. ಬಟ್ ಈಗ ಎಲ್ಲರೂ ಅದೇ ಥರ ಹೇಳಿದ್ದಾರೆ ಕಿ ಸಣ್ಣ ಸಣ್ಣ ವಿಚಾರಕ್ಕೆ ಫ್ರೆಂಡ್ಸ್ ಥರ ಅಥವಾ ಏನಾದರೂ ಸಿಲಿ ರೀಸನ್ಸ್ಗೆ ಏನೋ ಗಲಾಟೆ ಮಾಡ್ತಾಯಿತ್ತು, ಮಾತುಕತೆ ಆಗ್ತಾಯಿತ್ತು ಅವ್ರದ್ದು. ಸೊ ಅದು ಹೇಳ್ತಾ ಇದ್ದಾರೆ. ಮೇ ಬಿ ಅಕ್ಕಪಕ್ಕ ಅಂಗಡಿ ಇದೆ, ಅಡ್ಜಸೆಂಟ್ ಅಂಗಡಿ ಇದೆ, ಕಸ್ಟಮರ್ಸ್ಗೋಸ್ಕರ ಕೂಡ ಗಲಾಟೆ ಮಾಡ್ತಾರೆ. ಅದನ್ನು ನೋಡೋಣ. ಅದನ್ನು ಒಂದು ಸೀಸರ್ಗೆ ಯೂಸ್ ಮಾಡಿದ್ದಾರೆ. ಸೀಸರಿಂದ ಇಲ್ಲಿ ನೆಕ್ ಮೇಲೆ ಅಟ್ಯಾಕ್ ಮಾಡಿ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು. ಇವರು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ಅಂಗಡಿ ಇದೆ ಇವ್ರದ್ದು. ಈ ಮಾಲಿಕ್ ಬೇರೆ ಇದ್ದಾರೆ. ಮಾಲಿಕ್ ವಗೇರದು ಏನು ರೋಲ್ ಇದೆ ಈ ಕೇಸಲ್ಲಿ ಅದನ್ನು ಕೂಡ ಪತ್ತೆ ಮಾಡ್ತೀವಿ.